ನೋಡಿ, ಯಾರಿಗೆಲ್ಲ ಮನಸ್ಸಿನ ಆತಂಕ ಜಾಸ್ತಿ ಇದೆ ಅಂದರೆ ಭಯ ಗಾಬರಿ ಆಗುವಂಥದ್ದು, ಎಲ್ಲೂ ಹೊರಗಡೆ ಹೋಗೋದು ಬೇಡ ಅನಿಸೋದು, ಮನಸ್ಸಿಗೆ ಸಮಾಧಾನ ಇಲ್ಲ, ಕಿರಿಕಿರಿ ಆಗ್ತಿರುತ್ತೆ, ಸಣ್ಣ ವಿಚಾರಗಳಿಗೆ ಸಿಟ್ಟು ಬರ್ತಿರುತ್ತೆ, ಭಯ ಅನಿಸೋದು, ಎದೆಯಲ್ಲಿ ಪಾಲ್ಪಿಟೇಷನ್ಸ್ ಅಥವಾ ಎದೆ ಪಟ ಹೊಡ್ಕೊಳ್ಳೋವಂಥ ಸಮಸ್ಯೆ, ನಿದ್ದೆ ಸರಿ ಬರದೇ ಇರೋವಂಥದ್ದು, ಈ ಥರದ್ದೆಲ್ಲ ಸಮಸ್ಯೆ ಇರೋವಂಥವ್ರಿಗೆ ಒಂದು ಸಿಂಪಲ್ 3 ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಇದನ್ನು ದಿನನಿತ್ಯ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಆತಂಕ ಕಡಿಮೆ ಆಗ್ತಾ ಬರುತ್ತೆ. ಮೊದಲನೇದು ಒಂದು ಸಿಂಪಲ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಇದರಲ್ಲಿ ಮನಸ್ಸಿನ ಆತಂಕ ತಕ್ಷಣ ರಿಲೀಫ್ ಸಿಗುತ್ತೆ. ಇದನ್ನು ಟ್ರೈ ಮಾಡಿ, ಈಗಲೇ ಕೂತ್ಕೊಂಡು ಟ್ರೈ ಮಾಡ್ಬೋದು. ಆರಾಮಾಗಿ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ, ಸಮಾಧಾನದಿಂದ ಇರಿ, ನಿಧಾನಕ್ಕೆ ಉಸಿರು ಹೊರಗಡೆ ಬಿಡ್ತಾ ನಿಧಾನಕ್ಕೆ ಉಸಿರನ್ನ ಒಳಗಡೆ ಎಳ್ಕೊಳ್ಳಿ. ಅಂದರೆ ಎಕ್ಸ್ಹೇಲ್ ಮತ್ತು ಇನ್ಹೇಲ್ ಆರಾಮಾಗಿ ಮಾಡ್ತಾಯಿರಿ. ಕಣ್ಣು ಮುಚ್ಕೊಳ್ಳಿ. ಈಗ ನೋಡಿ, ಈ ನಮ್ಮ 3 ಬೆರಳಿದೆ, ಜಸ್ಟ್ ಕಿವಿಯಿಂದ ಕೆಳಗಡೆ ಅಥವಾ ಈ ಕುಕ್ಕೆ ಮಧ್ಯಭಾಗ, ಈ 3 ಬೆರಳು ನಿಮಗೆ ಕೆರೋಟಿಡ್ ಪಲ್ಸ್ ಸಿಗುತ್ತೆ. ತುಂಬ ಪ್ರೆಷರ್ ಹಾಕೋದು ಬೇಡ, ಮತ್ತು ಪ್ರೆಷರ್ ಇರಲಿ. ಈಗ ನೋಡಿ, ಈ ಥರ ರೌಂಡ್ ಮಸಾಜ್ ಮಾಡಬೇಕು. ಆರಾಮ ಉಸಿರಾಡ್ತೀರಿ, ಕಣ್ಣು ಮುಚ್ಕೊಳ್ಳಿ. ಈ ಥರ ರೌಂಡಕ್ಕೆ ಮೈಲ್ಡ್ ಪ್ರೆಷರ್ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಕಣ್ಣು ಮುಚ್ಕೊಂಡು ಆರಾಮಾಗಿರಿ, ಸಮಾಧಾನದಿಂದ ಇರಿ. ಸೊ ಇದು ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಫೋಬಿಯಾ, ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಎಕ್ಸಾಮ್ ಸ್ಟೇಜ್ ಫಿಯರು, ವೈವಾಗ ಹೋಗ್ಬೇಕಾದ್ರೆ ವೈವಾ ಫೋಬಿಯಾ ಎಲ್ಲ ಹೋಗುತ್ತೆ. ಸಡನ್ ಎಂಗ್ಸೈಟಿ ಆದಾಗ ಅಥವಾ ಪ್ಯಾನಿಕ್ ಅಟ್ಯಾಕ್ ಆದಾಗ ಇಲ್ಲಿ ವೇಗಸ್ ನಾನು ಸ್ಟಿಮ್ಯುಲೇಷನ್ ಮಾಡಿದ ಕೂಡಲೇ ಪ್ಯಾರಾಸಿಂಪಥೆಟಿಕ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಭಯ, ಆತಂಕ, ಮನಸ್ಸಿನ ಗಾಬರಿ ಎಲ್ಲ ಕಡಿಮೆ ಆಗ್ತಿರುತ್ತೆ. ಇದು ಮೊದಲನೇ ಎಕ್ಸಸೈಸ್. ಆದರೆ ಎರಡನೇ ಎಕ್ಸಸೈಸು ಅನುಲೋಮ ವಿಲೋಮ. ಹೆಬ್ಬೆರಳ ಬಲಗೈನ ಹೆಬ್ಬೆರಳ ಬಲಗಡೆ ನಾಸ್ಟ್ರಿಲ್ ಇಡಿ. ಈಗ ನಿಧಾನಕ್ಕೆ ಉಸಿರು ಲೆಫ್ಟ್ ನಾಸ್ಟ್ರಿಲ್ ಎಳ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಈಗ ನಿಮ್ಮ ಮಿಡಲ್ ಫಿಂಗರ್ ಆಪೋಸಿಟ್ ನಾಸ್ಟ್ರಿಲ್ ಮೇಲೆ ಇಟ್ಟು ಈ ನಾಸ್ಟ್ರಿಲಿಂದ ಉಸಿರನ್ನು ಬಿಡಬೇಕಾಗತ್ತೆ. ಮತ್ತೆ ಇದೇ ನಾಸ್ಟ್ರಿಲಿಂದ ಇನ್ಹೇಲ್ ಮಾಡಿ, ಮತ್ತೆ ಬೆರಳನ್ನ ಕ್ಲೋಸ್ ಮಾಡಿ, ಎಕ್ಸ್ಹೇಲ್, ಮತ್ತೆ ಇದೇ ಮೂಗಿಂದ ಇನ್ಹೇಲ್ ಮಾಡಿ, ಕ್ಲೋಸ್ ಮಾಡಿ, ಸೊ ಈ ಥರ ಅನುಲೋಮ ವಿಲೋಮ ಎಕ್ಸಸೈಸ್. ಮತ್ತು ಅದೇ ರೀತಿ ಭ್ರಾಮರಿ ಎಕ್ಸಸೈಸಲ್ಲಿ ನೀವೇನು ಮಾಡ್ಬೋದು, ಒಂದು 3ನೇ ಎಕ್ಸಸೈಸ್ ಇದು. ಕಣ್ಣು ಮೇಲೆ ನಿಮ್ಮ 3 ಬೆರಳುಗಳನ್ನ ಇಟ್ಕೊಳ್ಳಿ ಅಥವಾ ಕಿವಿ ಮೇಲೂ ಇಟ್ಕೋಬೋದು. ಈಗ ಹಮ್ಮಿಂಗ್ ಸೌಂಡ್ ಮಾಡಬೇಕಾಗತ್ತೆ. ಓಂಕಾರ ನಾದನಾದರೂ ಹೇಳ್ಬೋದು ಅಥವಾ ನಂದನಾದರೂ ಹೇಳ್ಬೋದು. ನೋಡಿ ಈಗ ಓಂ, ಫಸ್ಟ್ ದೀರ್ಘವಾದ ಉಸಿರನ್ನು ಒಳಗಡೆ ಹೇಳ್ಕೊಳ್ಳಿ, ಕಿವಿ ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ಉಸಿರನ್ನು ಹೊರಗಡೆ ಬಿಡಬೇಕು. ಈ ಥರ ಹಮ್ಮಿಂಗ್ ಸೌಂಡ್ ಮಾಡಬೇಕಾಗುತ್ತೆ. ಈ 3 ಸಿಂಪಲ್ ಎಕ್ಸಸೈಸ್ ನಿಮ್ಮ ಆಂಗ್ಸೈಟಿ ಲೆವೆಲ್ನ ಕಡಿಮೆ ಮಾಡುತ್ತೆ. ಯಾರೆಲ್ಲ ಇದುವರೆಗೂ ಇದನ್ನು ಮಾಡಿಲ್ಲ, ದಯವಿಟ್ಟು ಇದು ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನನಗೆ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.